ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಕೌಲಂದೆ ಮತ್ತು ಬದನವಾಳು ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ದರ್ಶನ್ ಧ್ರುವ ನಾರಾಯಣ್ ಮತ್ತು ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ಮತ್ತು ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಜೊತೆಗೂಡಿ ಮಾಜಿ ಸಂಸದರಾದ ಆರ್ ಧ್ರುವ ನಾರಾಯಣ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬಳಿಕ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ಮಾತನಾಡುತ್ತಾ, ಲೋಕಸಭಾ ಚುನಾವಣೆಗೆ ಪಕ್ಷದ ವರಿಷ್ಠರು ಅವಕಾಶ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರತಿ ಬೂತ್ ಮಟ್ಟದ ಅಧ್ಯಕ್ಷರುಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಗೆಲುವು ನಮ್ಮದೇ ಆಗಿರುತ್ತದೆ. 8 ಕ್ಷೇತ್ರದಲ್ಲೂ ನಾವೇ ಅಭ್ಯರ್ಥಿ ಎಂದು ಕೆಲಸ ಮಾಡಬೇಕೆಂದು ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡಿದರು. ನಂಜನಗೂಡು ಕ್ಷೇತ್ರದಲ್ಲಿ ನಂಜನಗೂಡು ತಾಲೂಕಿನ ಮಗನಾಗಿ ಇಲ್ಲಿ ಬೆಳೆದಿದ್ದೇನೆ. ಆದ್ದರಿಂದ ನನಗೆ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡಿ ಎಂದು ಮತದಾರರಿಗೆ ಮನವಿ ಮಾಡಿದರು. ಭರವಸೆನ ಕೊಟ್ಟಿದ್ರು. ಅವ್ರು ಗೆದ್ದ ನಂತರ 5 ಗ್ಯಾರಂಟಿಗಳನ್ನ ಪೂರೈಸಿದ್ದಾರೆ. ಇಲ್ಲಿರೋ ತಾಯಂದರಿಗೆ ಅದು ತಾವು ಕೂಡ ಫಲಾನುಭವಿಗಳಾಗಿದ್ದೀರಿ ಅಂತ ಭಾವಿಸ್ತೇನೆ. ಈಗ ನಮಗೊಂದು ಸಮಯ ಬಂದಿದೆ. ಏನು ನಮಗೋಸ್ಕರ ಕೆಲಸವನ್ನ ಮಾಡ್ತಿರುವಂತ ರಾಜ್ಯ ಸರ್ಕಾರದ ಕೈವನ್ನ ಬಲಪಡಿಸಬೇಕು ಅಂದ್ರೆ ಈಗ ಬಂದಿರುವಂತ ಲೋಕಸಭಾ ಚುನಾವಣೆ, ಈ ಚುನಾವಣೆಯಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರನೂ ಕೂಡ ಸೇರುವಂಥದ್ದು ವರುಣಾ ಕ್ಷೇತ್ರ. ಹಾಲಿನಿಂದ ಇಡೀ ರಾಷ್ಟ್ರ ಚಾಮರಾಜನಗರದ ಅತಿ ಸೂಕ್ಷ್ಮವಾಗಿ ಗಮನಿಸ್ತಿರುವಂಥದ್ದು. ನಮ್ಮೆಲ್ಲರ ಕರ್ತವ್ಯ ಏನು ಅಂದ್ರೆ, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳ ಏನೋ ಒಂದು ನಮ್ಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅವ್ರ ಕೈನ ಬಲಪಡಿಸುವಂತ ಕಾರ್ಯವನ್ನ ನಾವು ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡಬೇಕಂದ್ರೆ, ಬರುವ 26ನೇ ತಾರೀಕು ನಡೆಯುವ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ತಗೊಳ್ಳಿ. ಈ ಬಾರಿ ಮತದಾರರ ಮನವೊಲಿಸಿ, ಯಾಕಂದ್ರೆ ಕೆಲಸ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತೋ ಅದನ್ನೆಲ್ಲವೂ ಕೂಡ ಈಡೇರಿಸುವಂತ ಹೆಜ್ಜೆ ಇಡ್ತಿರುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಬಡವರಿಗೆ, ತುಳಿತಕ್ಕೆ ಒಳಗಾದವರಿಗೆ, ನೊಂದವರಿಗೆ ಧ್ವನಿಯಾಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷವನ್ನು ದಯವಿಟ್ಟು ತಾವೆಲ್ಲ ಬೆಂಬಲಿಸುವ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೈನ ತಾವೆಲ್ಲ ಬಲಪಡಿಸಬೇಕು. ಆ ಬಲಪಡಿಸುವಂತ ನಂಬಿಕೆ ತಮ್ಮೆಲ್ಲ ಇದೆ. ದಯವಿಟ್ಟು 26ನೇ ತಾರೀಕು ತಾವೆಲ್ಲರೂ, ಯಾಕಂದ್ರೆ ಲೋಕಸಭೆ ಚುನಾವಣೆ ಅಂದ್ರೆ ಅಭ್ಯರ್ಥಿ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮಾನ್ಯ ಏನು ಶಾಸಕರುಗಳಿದ್ದಾರೆ ಅವರು ಜಿಲ್ಲಾ ಪಂಚಾಯತಿ ವಾರು ಮೇನ್ ಹೆಡ್ ಕ್ವಾರ್ಟರ್ಗಳಲ್ಲಿ, ಒಂದು ಮುಖ್ಯ ಸ್ಥಳಗಳಲ್ಲಿ ಈ ತರ ಸಮಾವೇಶಗಳನ್ನ ಮಾಡಿ ನನಗೆ. ಸಭೆಯಲ್ಲಿ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್, ಜಿಲ್ಲಾ ಕಾಡಾ ಅಧ್ಯಕ್ಷ ಮರಿಸ್ವಾಮಿ, ಮಾಜಿ ಶಾಸಕ ಕೇಶವಮೂರ್ತಿ, ಇಂದನ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.